ಇವತ್ತು ಅತ್ಯಂತ ಹೆಚ್ಚು ಚರ್ಚೆ ಆಗ್ತಾ ಇರತಕ್ಕಂತಹ ವ್ಯಕ್ತಿ ಯಾರು ಗೊತ್ತಾ? ಭಾರತದ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸುವುದಕ್ಕೆ ಮುಂದಾಗಿದೆ. ಸೊ ಧನ್ಕರ್ ವಿರುದ್ಧ ಯಾಕೆ ಅವಿಶ್ವಾಸ ನಿರ್ಣಯಕ್ಕೆ ಕಾಂಗ್ರೆಸ್ ಮುಂದಾಗಿದೆ? ಈ ಆರೋಪಗಳ ಬಗ್ಗೆ ಚರ್ಚೆಗೆ ಅವಕಾಶ ಕೊಟ್ಟು ಬಿಡ್ತಾರೋ ಅನ್ನುವಂಥ ಆತಂಕ ಕಾಂಗ್ರೆಸ್ಗೆ ಶುರುವಾಗಿದೆ. ಅವಿಶ್ವಾಸ ನಿರ್ಣಯ ಮಂಡನೆಗೆ ಇದೊಂದೇ ಕಾರಣನ? ಹಾಗಾದ್ರೆ ವಿರೋಧ ಪಕ್ಷಗಳಿಗೆ ಜಗದೀಪ್ ಧನ್ಕರ್ ಕಂಡ್ರೆ ಭಯಂಕರ ಕೋಪ ಇದೆ. ಯಾವುದೇ ವಿಚಾರವನ್ನ ತನಗನಿಸಿದ್ದನ್ನ ನೇರವಾಗಿ ಹೇಳಿಬಿಡುವಂತಹ ನಿಷ್ಠುರವಾದಿ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ದೇಶದಲ್ಲಿ ಇವತ್ತು ಅತ್ಯಂತ ಹೆಚ್ಚು ಚರ್ಚೆ ಆಗ್ತಾ ಇರತಕ್ಕಂತಹ ವ್ಯಕ್ತಿ ಯಾರು ಗೊತ್ತಾ? ಭಾರತದ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್. ಇವರು ರಾಜ್ಯಸಭೆಯ ಸಭಾಪತಿಯೂ ಹೌದು. ಆ ಕಾರಣಕ್ಕಾಗಿಯೇ ಇವರು ಇವತ್ತು ಹೆಚ್ಚು ಚರ್ಚೆಗೆ ಒಳಗಾಗ್ತಾ ಇದ್ದಾರೆ. ಪ್ರತಿಪಕ್ಷಗಳು, ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್, ಜಗದೀಪ್ ಧನ್ಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸುವುದಕ್ಕೆ ಮುಂದಾಗಿದೆ. ಆ ಸಂಬಂಧವಾಗಿ ಅದು ಪ್ರಕ್ರಿಯೆಯನ್ನು ಕೂಡ ಶುರು ಮಾಡಿದೆ. ಒಂದು 70 ಜನ MP ಈಗಾಗಲೇ ಅವರ ಈ ಪ್ರಯತ್ನಕ್ಕೆ ಕೈ ಜೋಡಿಸಿದ್ದಾರೆ. ಸೊ ಧನ್ಕರ್ ವಿರುದ್ಧ ಯಾಕೆ ಅವಿಶ್ವಾಸ ನಿರ್ಣಯಕ್ಕೆ ಕಾಂಗ್ರೆಸ್ ಮುಂದಾಗಿದೆ? ಕಳೆದ 2-3 ದಿನಗಳ ರಾಜ್ಯಸಭಾ ಕಲಾಪಗಳನ್ನು ನೀವು ಗಮನಿಸಬೇಕು. ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಸೋರೋಸ್ ಪ್ರಾಯೋಜಿತ ಭಾರತ ದ್ವೇಷಿ ವಿದೇಶಿ ಕಂಪನಿಗಳ ಜೊತೆ ಸಂಬಂಧ ಹೊಂದಿದ್ದಾರೆ ಅಂತ ಯಾವಾಗ BJP ಸಂಸದರು ಆರೋಪ ಮಾಡಿದರೋ ರಾಜ್ಯಸಭೆಯಲ್ಲಿ ಮತ್ತು ಲೋಕಸಭೆಯಲ್ಲಿ, ಇಲ್ಲಿ ಮುಖ್ಯವಾಗಿ ರಾಜ್ಯಸಭೆಯಲ್ಲಿ ಈ ವಿಚಾರ ಚರ್ಚೆಗೆ ಬರಬೇಕು ಅಂತ BJP ಸದಸ್ಯರು ಆಗ್ರಹಿಸಿದರು. ಇದಕ್ಕೆ ಕಾಂಗ್ರೆಸ್ ಸದಸ್ಯರು ಬಲವಾಗಿ ವಿರೋಧ ಮಾಡಿದ್ರು ಮತ್ತು ಅಲ್ಲೋಲ ಕಲ್ಲೋಲನೇ ಆಗೋಯ್ತು ರಾಜ್ಯಸಭೆಯಲ್ಲಿ. ಸೊ ಎಲ್ಲಿ ಧನ್ಕರ್ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ವಿರುದ್ಧದ ಈ ಆರೋಪಗಳ ಬಗ್ಗೆ ಚರ್ಚೆಗೆ ಅವಕಾಶ ಕೊಟ್ಟು ಬಿಡ್ತಾರೋ ಅನ್ನುವಂಥ ಆತಂಕ ಕಾಂಗ್ರೆಸ್ಸಿಗೆ ಶುರುವಾಗಿದೆ. ಹಾಗಾಗಿ ಅವರ ವಿರುದ್ಧ ಏನಾದರೂ ಮಾಡಿ ಅವರನ್ನು ಸ್ಪೀಕರ್ ಸ್ಥಾನದಿಂದ ಇಳಿಸಬೇಕು ಅಂತೇಳಿ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡಿಸೋದಕ್ಕೆ ಹೊರಟಿವೆ. ಅವಿಶ್ವಾಸ ನಿರ್ಣಯ ಮಂಡನೆಗೆ ಇದೊಂದೇ ಕಾರಣನ? ಹಾಗಾದರೆ ಖಂಡಿತ ಇಲ್ಲ. ವಿರೋಧ ಪಕ್ಷಗಳಿಗೆ ಜಗದೀಪ್ ಧನ್ಕರ್ ಕಂಡ್ರೆ ಭಯಂಕರ ಕೋಪ ಇದೆ. ಯಾಕೆಂದರೆ ಧನ್ಕರ್ ಒಂದು ರೀತಿಯಲ್ಲಿ ನೋ ನಾನ್ಸೆನ್ಸ್ ಕ್ಯಾರೆಕ್ಟರ್. ಯಾವುದೇ ವಿಚಾರವನ್ನು ತನಗನಿಸಿದ್ದನ್ನು ನೇರವಾಗಿ ಹೇಳಿಬಿಡುವಂತಹ ನಿಷ್ಠುರವಾದಿ, ಯಾವುದೇ ಮುಲಾಜಿಗೂ ಒಳಗಾಗದಂತಹ ವ್ಯಕ್ತಿತ್ವ. ಈ ಹಿಂದಿನಿಂದಲೂ ಅಷ್ಟೇ ಅವರದ್ದು. ಅವರು ಪಶ್ಚಿಮ ಬಂಗಾಳದ ರಾಜ್ಯಪಾಲರಾಗಿದ್ದಾಗಲೂ ಹಾಗೇ ನಡ್ಕೊಂಡ್ರು. ಅದನ್ನು ಹೇಳ್ತೀನಿ ನಾನು ಮುಂದೆ. ಈ ಹಿಂದೆ ನಮ್ಮ ರಾಜ್ಯದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧಿಕೃತ ವಿರೋಧ ಪಕ್ಷದ ನಾಯಕರು ರಾಜ್ಯಸಭೆಯಲ್ಲಿ. ಅವರ ವಿರುದ್ಧ ಯಾವ ರೀತಿ ಅವರಿಗೆ ಪಾಠ ಹೇಳಿದರು ಜಗದೀಪ್ ಧನ್ಕರ್, ಮುಲಾಜಿಲ್ದಲ್ಲೇ ಅವರ ಬಾಯಿ ಮುಚ್ಚಿದ್ರು ಅನ್ನೋದನ್ನ ನಾವೆಲ್ಲರೂ ನೋಡಿದ್ದೇವೆ. I paid you the highest compliment. Okay, Still sir. you are taking exception. Thank you very much. Thank you. TMC ರಾಜ್ಯಸಭಾ ಸಂಸದ ಡೆರೆಕ್ ಒಬ್ರಿಯಾನ್ ಅವರನ್ನ ಎತ್ತು ಹೊರಗಡೆ ಹಾಕಿಸಿದ್ರು ಗಲಾಟೆ ಮಾಡಿದ್ದಕ್ಕೆ, ಕಲಾಪಕ್ಕೆ ಅಡ್ಡಿ ಮಾಡಿದ್ದಕ್ಕೆ. ಅದನ್ನು ನಾವು ನೋಡಿದ್ದೀವಿ. Mr. Derek O'Brien to leave the house immediately. Mr. Derek O'Brien to leave the house immediately. The house is not in order. ಹೀಗಾಗಿಯೇ TMCಗೆ ಧನ್ಕರ್ ಮೇಲೆ ಎಲ್ಲಿಲ್ಲದ ಕೋಪ. ಆ ಕಾರಣಕ್ಕಾಗಿ TMC ಸಂಸದ ಕಲ್ಯಾಣ್ ಬ್ಯಾನರ್ಜಿ ಅದೇ ಸಂಸತ್ತಿನ ಆವರಣದಲ್ಲಿ ಅವರ ಬಗ್ಗೆ ಮಿಮಿಕ್ರಿ ಮಾಡಿದರು. ಅದು ಭಾರಿ ವಿವಾದಕ್ಕೆ ಒಳಗಾಗಿತ್ತು. ಅದನ್ನು ಇಡೀ ದೇಶದ ಜನ ನೋಡಿದರು. ಅವರು ಮಿಮಿಕ್ರಿ ಮಾಡೋದನ್ನು ಸ್ವತಃ ರಾಹುಲ್ ಗಾಂಧಿ ತಮ್ಮ ಕ್ಯಾಮರಾದಲ್ಲಿ ಸೆರೆ ಹಿಡಿಯುವ ಮುಖಾಂತರ ವಿಚಿತ್ರವಾದಂತಹ ಸಂತೋಷವನ್ನು ಅನುಭವಿಸಿದರು. ಸೊ ಇದು ತೋರಿಸುತ್ತೆ ಧನ್ಕರ್ ವಿರುದ್ಧ ಪ್ರತಿಪಕ್ಷಗಳ ಕೋಪ ಯಾವ ಮಟ್ಟಕ್ಕಿದೆ ಅನ್ನೋದನ್ನು. ಅದರಲ್ಲೂ ಮುಖ್ಯವಾಗಿ TMC ಸಂಸದರಿಗೆ ಯಾಕೆ ಧನ್ಕರ್ ಮೇಲೆ ಇಷ್ಟೊಂದು ಕೋಪ? ಇದಕ್ಕೆ ಹಿನ್ನೆಲೆ ಇದೆ ಸ್ನೇಹಿತರೆ. ಜಗದೀಪ್ ಧನ್ಕರ್ 2019ರಲ್ಲಿ ಪಶ್ಚಿಮ ಬಂಗಾಳದ ರಾಜ್ಯಪಾಲರಾಗಿ ಹೋದಾದ ನಂತರ ಅಲ್ಲಿ ನಡೆದಂಥ ಘಟನೆಗಳು ಒಂದು ರೀತಿ ಕುತೂಹಲ ಉಂಟು ಮಾಡುವಂಥದ್ದು. ಅಲ್ಲಿ TMC ಮತ್ತು ಸ್ಪೀಕರ್ ಆಫೀಸ್ ಈ ಎರಡರ ನಡುವೆ ನಡೆದ ಜಟಾಪಟಿ ಯಾವ ಸಿನಿಮಾಕ್ಕೂ ಏನು ಕಡಿಮೆ ಇಲ್ಲ. ಆ ರೀತಿಯ ಜಟಾಪಟಿಯಲ್ಲಿ ಮುಖ್ಯಮಂತ್ರಿ ಮತ್ತು ಸ್ಪೀಕರ್ ನಡುವೆ ನಡೆದಿತ್ತು, ಅಥವಾ ಸರ್ಕಾರ ಮತ್ತು ರಾಜಭವನದ ನಡುವೆ ನಡೆದಿತ್ತು. ಒಂದು ಬಾರಿ ಏನಾಗಿತ್ತು ಅಂತಂದರೆ, ಸ್ಪೀಕರು ವಿಧಾನಸಭೆ ಪ್ರವೇಶ ಮಾಡಬೇಕು. ಯಾವ ಗೇಟಿಂದ ಸ್ಪೀಕರ್ ವಿಧಾನಸಭೆ ಪ್ರವೇಶ ಮಾಡಬೇಕೋ ಆ ಗೇಟ್ಗೆ TMC ಸದಸ್ಯರು ಬೀಗ ಹಾಕ್ಬಿಟ್ರು. ನಾನಿಲ್ಲಿ ಕೆಲವು ಸಿನಿಮೀಯ ಘಟನೆಗಳದಷ್ಟೇ ಹೇಳ್ತೀನಿ. ಬೀಗ ಹಾಕಿ ಅವರ ವಿರುದ್ಧ ತಮ್ಮ ದ್ವೇಷವನ್ನು ಕಾರಿದರು. ಇನ್ನೊಂದು ಘಟನೆ, ವಿಧಾನಸಭೆಯ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರ ಭಾಷಣ. ರಾಜ್ಯಪಾಲರು ಸ್ಪೀಕರ್ಗೆ ಒಂದು ಮನವಿ ಕೊಟ್ಟಿದ್ದರು,
ಜಗದೀಪ್ ಧನ್ಕರ್ ರಾಜ್ಯಪಾಲರು ಆವಾಗ ಅಲ್ಲಿ ಏನು ನಾನು ಮಾಡುವ ಭಾಷಣವನ್ನು ನೇರ ಪ್ರಸಾರ ಮಾಡಿ ಅದಕ್ಕೆ ವ್ಯವಸ್ಥೆ ಮಾಡಿ ಅಂತ. ಸಹಜವಾಗಿ ಮಾಡಲಾಗುತ್ತೆ, ಅವರೇನು ಮನವಿ ಕೊಡೋದು ಬೇಡ. ಆದರೆ ಅಲ್ಲಿನ ಸ್ಪೀಕರು ಇಲ್ಲ, ನಿಮ್ಮ ಭಾಷಣದ ನೇರ ಪ್ರಸಾರವನ್ನು ನಾವು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅವರ ಭಾಷಣದ ನೇರ ಪ್ರಸಾರವನ್ನು ನಿಲ್ಲಿಸ್ಬಿಟ್ರು. ಒಂದು ರೀತಿ ಒಂದು ಸಂಪ್ರದಾಯ ಏನು ನಡ್ಕೊಂಡು ಬಂದಿತ್ತು ಅದನ್ನೇ ಮುರಿದುಬಿಟ್ರು. ಇನ್ನೊಂದು ಘಟನೆ ಹೇಳ್ತೇನೆ. ಜಾಧವ್ಪುರ್ ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿಗಳು ಆಗಿನ BJP ಸಂಸದ ಬಾಬುಲ್ ಸುಪ್ರಿಯೋ ಅವರನ್ನು ಮುತ್ತಿಗೆ ಹಾಕಿದರು. ಅವರಿಗೆ ಮುತ್ತಿಗೆ ಹಾಕಿ ಅವರನ್ನು ಘೇರಾವ್ ಮಾಡ್ತಿದ್ರು. ಅಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿತ್ತು. ಘೇರಾವ್ ಮಾಡಿದ ವಿದ್ಯಾರ್ಥಿಗಳು ಯಾವಾಗ ಬೇಕಾದರೂ ದೈಹಿಕವಾಗಿ ಹಲ್ಲೆ ಮಾಡುವಂಥ ಪರಿಸ್ಥಿತಿ ಎದುರಾಗಿತ್ತು ಸಂಸದರ ಮೇಲೆ. ಆಗ ಕೂಡಲೇ ರಾಜ್ಯಪಾಲರು ನೇರವಾಗಿ ತಾವೇ ಖುದ್ದು ಜಾಧವ್ಪುರ್ ಯೂನಿವರ್ಸಿಟಿಗೆ ಹೊರಟೋಗ್ಬಿಟ್ರು. ಅಲ್ಲಿ ಪ್ರಕ್ಷುಬ್ಧ ವಾತಾವರಣ ಇತ್ತು. ಆದರೂ ಕೂಡ ತಾವೇ ಖುದ್ದಾಗಿ ಜಾಧವ್ಪುರ ಯೂನಿವರ್ಸಿಟಿಗೆ ಹೋಗಿ ಸಂಸದರನ್ನು ನಾನು ರಕ್ಷಣೆ ಮಾಡ್ತೀನಿ, ನಿಮ್ಮ ಪೊಲೀಸರು ರಕ್ಷಣೆ ಮಾಡದೇ ಇದ್ದರೆ ಅನ್ನುವಂಥ ಧಮಕಿ ಹಾಕಿ ಸ್ವತಃ ತಾವೇ ಯೂನಿವರ್ಸಿಟಿಗೆ ನುಗ್ಗಿದರು ರಾಜ್ಯಪಾಲರಾಗಿ. ಅದಾದ ನಂತರದಲ್ಲಿ ಪರಿಸ್ಥಿತಿ ತಿಳಿಯಾಯಿತು. ನಂತರ ಬಾಬುಲ್ ಸುಪ್ರಿಯೋ ಮತ್ತು ರಾಜ್ಯಪಾಲರು ಅಲ್ಲಿಂದ ಆಚೆ ಬಂದರು. ಮತ್ತೊಂದು ಘಟನೆ ಹೇಳ್ತೀನಿ. ರಾಜ್ಯಪಾಲರು ನಾರ್ತ್ ಪರಗಣ 24 ಜಿಲ್ಲೆಗೆ ಹೋಗಬೇಕಾಗಿತ್ತು. ಅಲ್ಲಿ ನಾನು ಅಧಿಕಾರಿಗಳನ್ನ ಭೇಟಿ ಮಾಡಬೇಕು, ಎಲ್ಲ ಅಧಿಕಾರಿಗಳನ್ನು ಬರ ಹೇಳಿ ಅಂತ ಜಿಲ್ಲಾಡಳಿತಕ್ಕೆ ಹೇಳಿದರು. ಆಗ ಜಿಲ್ಲಾಡಳಿತ ಮುಲಾಜಿಲ್ದೆ ಹೇಳ್ತು, ಏನು ನಿಮ್ಮನ್ನು ಭೇಟಿ ಮಾಡೋಕ್ಕೆ ಅಧಿಕಾರಿಗಳಿಗೆ ನಾವು ಅವಕಾಶ ಕೊಡೋಕ್ಕಾಗೋದಿಲ್ಲ, ನಮ್ಗೆ ರಾಜ್ಯ ಸರ್ಕಾರದಿಂದ ಪತ್ರ ಬರಬೇಕು ಅಂತ. ಅರೆ, ನಾನು ಕಾನ್ಸ್ಟಿಟ್ಯೂಷನಲ್ ಹೆಡ್ಡು, ನಾನು ಹೇಳ್ತಾ ಇದ್ದೀನಿ, ಸಾಧ್ಯನೇ ಇಲ್ಲ. ರಾಜ್ಯಪಾಲರು ವಾಪಸ್ ಬರಬೇಕಾಯಿತು. ಈ ರೀತಿ ಅನೇಕ ಘಟನೆಗಳು ಪಶ್ಚಿಮ ಬಂಗಾಳದಲ್ಲಿ ಧನ್ಕರ್ ಅವರಿಗೆ ಆಗಿತ್ತು. ಅದಕ್ಕೆ ಪ್ರತಿಯಾಗಿ ಅನೇಕ ವಿಧೇಯಕಗಳನ್ನು ಧನ್ಕರ್ ಅವರು ವಾಪಸ್ ಕಳಿಸಿದರು. ವಿಧಾನಸಭೆಯಲ್ಲಿ ನಿರ್ಣಯ ಆಗಿ ಪಾಸಾದಂಥ ವಿಧೇಯಕಗಳನ್ನು ಕೂಡ ಧನ್ಕರ್ ವಾಪಸ್ ಕಳಿಸಿದರು. ಅದರಲ್ಲಿ ಭಾಳ ಮುಖ್ಯವಾದ ಒಂದನ್ನು ನಾನು ಮೆನ್ಷನ್ ಮಾಡಬೇಕು ಅಂತಂದರೆ, ಎಲ್ಲ ವಿಶ್ವವಿದ್ಯಾನಿಲಯಗಳಿಗೆ ಸಾಮಾನ್ಯವಾಗಿ ರಾಜ್ಯಪಾಲರು ಚಾನ್ಸಲರ್ಸ್ ಇರ್ತಾರೆ. ಆದರೆ ರಾಜ್ಯಪಾಲರ ಬದಲಿಗೆ ಮುಖ್ಯಮಂತ್ರಿಗಳೇ ಚಾನ್ಸಲರ್ ಆಗಿ ನೇಮಕ ಆಗುವಂತಹ ಒಂದು ವಿಧೇಯಕವನ್ನು ಅಂಗೀಕರಿಸಿ ವಿಧಾನಸಭೆ ಅಲ್ಲಿನ ರಾಜ್ಯಪಾಲರಿಗೆ ಕಳಿಸಿತ್ತು. ಧನ್ಕರ್ ಅವರು ಅದನ್ನು ವಾಪಸ್ ಕಳಿಸಿದರು. ಅಷ್ಟೇ ಅಲ್ಲ, ಪೋಲ್ ವೈಲೆನ್ಸ್ ಏನಾಯಿತು 2021ರಲ್ಲಿ, ಆಗ ಧನ್ಕರ್ ತುಂಬ ಆ್ಯಕ್ಟಿವ್ ಆಗಿದ್ದರು. ಪ್ರತಿದಿನ ಟ್ವಿಟರ್ನಲ್ಲಿ ವಿರೋಧ ಪಕ್ಷದ ನಾಯಕರು ವಿರೋಧ ಮಾಡೋ ರೀತಿಯಲ್ಲಿ ಟ್ವೀಟ್ ಮಾಡ್ತಾಯಿದ್ರು. ಪ್ರತಿದಿನ ಅಲ್ಲಿನ ಪೊಲೀಸರ ದೌರ್ಜನ್ಯದ ವಿರುದ್ಧ, ಅಲ್ಲಿನ TMC ಕಾರ್ಯಕರ್ತರ ಗೂಂಡಾಗಿರಿ ವಿರುದ್ಧ, ಅಲ್ಲಿನ ಕಾನೂನು ಸುವ್ಯವಸ್ಥೆ ಹಾಳಾಗೋಗಿರೋದರ ವಿರುದ್ಧ, ಹೀಗೆ ಪ್ರತಿದಿನ ಟ್ವೀಟ್ ಮಾಡ್ತಾಯಿದ್ರು. ಇದರಿಂದ ಬೇಸತ್ತು ಕೊನೆಗೆ ಮಮತಾ ಬ್ಯಾನರ್ಜಿ ಮೋದಿಗೆ 3 ಪತ್ರ ಬರೆದರು, ದಯವಿಟ್ಟು ಈ ರಾಜ್ಯಪಾಲರನ್ನು ವಾಪಸ್ ಕರೆಸ್ಕೊಳ್ಳಿ, ನಮ್ಗೆ ಆಗ್ತಾ ಇಲ್ಲ, ಇವರು ಪ್ಯಾರಲಲ್ ಗೌರ್ಮೆಂಟನ್ನು ಇಲ್ಲಿ ನಡೆಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ. ಸೊ ಹೀಗೆ ಜಗದೀಪ್ ಧನ್ಕರ್ ತಮ್ಮದೇ ಆದ ರೀತಿಯಲ್ಲಿ ತಮ್ಮ ವ್ಯಕ್ತಿತ್ವವನ್ನು ಎಲ್ಲ ಕಡೆಯೂ ಅದೇ ರೀತಿ ಪ್ರದರ್ಶನ ಮಾಡ್ಕೊಂಡು ಬಂದಿರುವಂಥವ್ರು. 1989ರಲ್ಲಿ ಮೊದಲ ಬಾರಿಗೆ ಅವರು ರಾಜಕೀಯ ಪ್ರವೇಶ ಮಾಡಿದಾಗ ರಾಜಸ್ಥಾನದಿಂದ ಅವರು ಜನತಾದಳದ MP ಆಗಿ ಲೋಕಸಭೆಗೆ ಪ್ರವೇಶ ಮಾಡಿದರು. ಅದಾದ ನಂತರ 2 ಬಾರಿ ಅವರು ಲೋಕಸಭೆಗೆ ಆಯ್ಕೆ ಆದರು. ನಂತರ ಅವರು ಅಲ್ಲಿ MLA ಕೂಡ ಆದರು. ಅದಾದ ನಂತರದಲ್ಲಿ ಅವರು BJPಗೆ ಬಂದ ನಂತರ ಅವರು ಪಶ್ಚಿಮ ಬಂಗಾಳದ ರಾಜ್ಯಪಾಲರಾದರು. ಈಗಲೂ ಅಷ್ಟೇ, ಅವರು ತಮಗೆ ಅನಿಸಿದ್ದನ್ನು ಹೇಳದೆ ಬಿಟ್ಟೇ ಇಲ್ಲ. ಮುಲಾಜಿಲ್ದಂಗೆ ಅದರ ಮಲ್ಲಿಕಾರ್ಜುನ ಖರ್ಗೆ ಅವರಿರಲಿ ಅಥವಾ ಯಾವುದೇ ಯುವ ಸಂಸದ ಇರಲಿ, ತಮಗೆ ಮನಸ್ಸಿಗೆ ಬಂದಿದ್ದನ್ನು ನಿಷ್ಠುರವಾಗಿ ಹೇಳುವಂತಹ ವ್ಯಕ್ತಿತ್ವ ಧನ್ಕರ್ ಅವರದ್ದು. ಈಗ ಎಲ್ಲಿ ತಮ್ಮ ಬುಡಕ್ಕೆ ಬರುತ್ತೋ ಅನ್ನೋ ಕಾರಣದಿಂದ ಕಾಂಗ್ರೆಸ್ ಅವರ ವಿರುದ್ಧ ಅವಿಶ್ವಾಸವನ್ನು ಮಂಡಿಸೋದಕ್ಕೆ ನಿರ್ಣಯ ಮಾಡಿದೆ. ನೋಡಬೇಕು ಆ ಅವಿಶ್ವಾಸ ನಿರ್ಣಯಕ್ಕೆ ಬೆಂಬಲ ಸಿಗುತ್ತೋ ಇಲ್ವೋ ಅಂತ. ಒಟ್ಟಾರೆಯಾಗಿ ಧನ್ಕರ್ ಅವರ ಈ ಕೋಪಕ್ಕೆ ಕಾರಣ ಮೂಲಭೂತವಾಗಿ ಅವರ ವ್ಯಕ್ತಿತ್ವ, ಅವರ ನಿಷ್ಠುರವಾದ. ಆ ನಿಷ್ಠುರವಾದಕ್ಕೆ ಬೆಲೆ ಸಿಗುತ್ತಾ ಇಲ್ಲ, ಆ ನಿಷ್ಠುರವಾದದಿಂದ ಅವರೇ ತಮ್ಮ ಸ್ಥಾನವನ್ನು ಕಳ್ಕೋತಾರಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ.